ಪ್ರತಿಯೊಬ್ಬರು ಮನ್ಯಾಗ ಇದು ಮಾಡಿ ಇಡಲೇಬೇಕ್ರಿ. ಯಾಕಂದ್ರೆ ಊಟಕ್ಕೆ ಕುಂತಾಗ ಒಂದು 4 ತುತ್ತು ಜಾಸ್ತಿನೇ ಸೇರ್ತದ್ರಿ. ಏನದ ಅಂತ ತೋರಿಸ್ತೀನಂತ ಬರ್ರಿ. ಇದು ಮಾಡ್ಲಿಕ್ಕೆ 1 ಬಟ್ಟಲು ಕಡಲೆಬೇಳೆ ತೊಗೊಂಡೇನ್ರಿ. ಈಗ ಈ ಪ್ಯಾನಿನಾಗ ಹಾಕಿ ಸಣ್ಣ ಉರಿನಾಗ ನಾನು ಹುರ್ಕೋತಾ ಹೋಗ್ತೀನಂತ್ರಿ. ಎಲ್ಲಿಂದ ಹುರಿಬೇಕಂತಂದ್ರೆ ಪೂರ್ತಿ ಅವು ಕೆಂಪಗಾಗ್ಬೇಕ್ರಿ. ಬಣ್ಣ ಇಲ್ಲಿ ಬದಲಾಯಿಸ್ಬೇಕು. ಅಲ್ಲಿಂದ ಹುರಿದು ಇವಕ್ಕೆ ತೆಗೆದಿಡ್ತೀನಂತ್ರಿ ಒಂದು ಪ್ಲೇಟಿನಾಗ. ಈಗ ಅದೇ ಪ್ಯಾನಿನಾಗ ಅದೇ ಬಟ್ಟಲಿಂದ 1 ಬಟ್ಟಲು ತೊಗರಿಬೇಳೆ ಸೇರಿಸ್ಲತ್ತೀನಿ ರೀ. ಇವಕ್ಕೂ ಅಷ್ಟೇ ರೀ, ಸಣ್ಣ ಉರಿನಾಗ ಸೇಮ್ ನಾವು ಹೆಂಗೆ ಕಡಲೆಬೇಳೆ ಹುರ್ಕೊಂಡಿದ್ದೇವಲ್ರಿ ಅದೇ ಥರ ಹುರಿದು ತೆಗೆದು ಇಡಬೇಕಾಗ್ತದೆ ರೀ. ಎಲ್ಲ ನಾವು ಸಪ್ರೇಟೇ ಹುರ್ಕೋಬೇಕಾಗ್ತದೆ ರೀ. ಮತ್ತೀಗ ಅದೇ ಪ್ಯಾನಿನಾಗ ಅದೇ ಬಟ್ಟಲಿಂದ 1 ಬಟ್ಟಲು ಹೆಸರು ಬೇಳೆ ತೊಗೊಂಡೇನಿ ರೀ. ಇವು ಸ್ವಲ್ಪ ಜಲ್ದಿ ಹುರಿತಾವ್ರಿ. ಅದಕ್ಕೆ ನಾ ಹೇಳಿದ್ರಿ ಎಲ್ಲ ಸಪ್ರೇಟಾಗಿಯೇ ಹುರ್ಕೋಬೇಕಾಗ್ತದೆ. ಈಗ ಇವಕ್ಕೂ ತೆಗೆದು ಅದೇ ಪ್ಲೇಟಿನಾಗ ಹಾಕ್ಬಿಡ್ತೀನಂತ್ರಿ. ಈಗ ಮತ್ತು ಇದೇ ಪ್ಯಾನಿನಾಗ ಅದೇ ಬಟ್ಟಲಿಂದ ಮತ್ತು 1 ಬಟ್ಟಲು ಉದ್ದಿನಬೇಳೆ ತಂದು ಹಾಕ್ಲತ್ತೀನಿ ರೀ. ಇವನು ಅಷ್ಟೇ ರೀ, ಸಣ್ಣ ಉರಿನಾಗ ಚಂದ ಕೆಂಪಗಾಗತನ ಕಮ್ಮಗೆ ವಾಸನೆ ಬರತನ ನಾವು ಹುರ್ಕೋಬೇಕಾಗ್ತದೆ ರೀ. ನೋಡಿರಿ ಈ ಥರ ಆಗ್ಬೇಕ್ರಿ. ಈಗ ಇವಕ್ಕೆ ತಂದು ಮತ್ತು ಅದೇ ಪ್ಲೇಟ್ನಾಗ ಹಾಕ್ಬಿಡ್ತೀನಂತ. ಈಗೇನು ಮಾಡಮ್ರಿ, ಒಂದಿವ್ಸ ಮಸಾಲೆಗಳು ಹುರ್ಕೊಳ್ಳೋಮಂತ 2 ಚಮಚ ಧನಿಯಾ ಬೀಜ ತೊಗೊಂಡೇನಿ ರೀ. 1 ಚಮಚ ಜೀರಿಗೆ, 1 ಚಮಚ ಇಲ್ಲಿ ಮೆಂತ್ಯ ಕಾಳು ಮತ್ತು ಅರ್ಧ ಚಮಚ ಕರಿಮೆಣಸು ಅಂದ್ರೆ ಕಾಳು ಮೆಣಸು ತೊಗೊಂಡೇನಿ ರೀ. 4-5 ಒಣ ಮೆಣಸಿನಕಾಯಿ ಹಾಕೀನಿ ರೀ. ಎಲ್ಲ ಇವಕ್ಕೇನು ಮಾಡ್ತೀನಿ ರೀ, ಸಣ್ಣ ಉರಿನಾಗ ಚಂದ ಕಮ್ಮಗ ವಾಸನೆ ಬರತನ ಕೆಂಪಗಾಗತನ ಹುರಿತೀನಂತ್ರಿ. ಈಗ ಸ್ಟವ್ ಆಫ್ ಮಾಡೀನಿ ರೀ. ಮತ್ತು ಒಂದು 3 ಇಲೈಚಿದು ಏನು ಮಾಡೀನಿ ರೀ, ಸೊಪ್ಪು ಎಲ್ಲ ತೆಗೆದು ಹಾಕಿಬಿಟ್ಟಿನಂತ. ನಿಮಗೆ ಇಷ್ಟ ಇದ್ರೆ ಹಾಕ್ರಿ, ಇಲ್ಲ ಅಂದ್ರೆ ಬಿಡ್ರಿ. ನನಗೆ ಅದ್ರ ಫ್ಲೇವರ್ ಇಷ್ಟ ಆಗ್ತದೆ ರೀ, ಹೀಗಾಗಿ ಸೇರಿಸೀನಿ. ಮತ್ತು ಇಲ್ಲಿ ಸ್ವಲ್ಪ ಹಿಂಗೆ ಹಾಕ್ಲತ್ತೀನಿ ರೀ, ಮತ್ತು ಅರ್ಶಿಣ ಪುಡಿ ಸೇರಿಸೀನಿ ರೀ. ಈಗ ಇವಕ್ಕೇನು ಜಾಸ್ತಿ ಹುರ್ಕೊಳ್ಳೋದು ಬ್ಯಾಡ್ರಿ. ನಮ್ಮದು ಪ್ಯಾನು ಬಿಸಿನೇ ಅದಲ್ರಿ, ಅಷ್ಟು ಕಾವು ಸಾಕಿವ್ಕ ಚಂದ ಮಿಕ್ಸ್ ಆದಮೇಲೆ ಇವಕ್ಕೂ ತಂದು ಏನು ಮಾಡ್ತೀನಿ ರೀ ಅಂತಂದ್ರೆ ಅದೇ ಪ್ಲೇಟಿನಾಗ ಹಾಕ್ಬಿಡ್ತೀನಂತ. ಮತ್ತೇನು ಬ್ಯಾಡ್ರಿ, ಎಲ್ಲ ಹುರ್ಕೊಳ್ಳೋದು ಆಗ್ಯದ್ರಿ. ಈಗ ಇದ್ರಾಗ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಡ್ತೀನಂತ್ರಿ. ಉಪ್ಪು ಹಾಕೋದಾದ್ಮೇಲೆ ಮಿಕ್ಸ್ ಮಾಡ್ತೀನಂತ. ಸ್ವಲ್ಪ ಬಿಸಿ ಇರ್ತಾವ್ರಿ, ನೋಡಿಕೊಂಡು ನಾವು ಕೈ ಹಾಕಬೇಕಾಗ್ತದೆ. ನೋಡಿರಿ ಎಲ್ಲ ಚಂದ ಮಿಕ್ಸ್ ಮಾಡ್ಕೊಂಡೀನಿ ರೀ. ಆರಣ ಏನು ಮಾಡ್ತೀನಪ್ಪ ಅಂತಂದ್ರೆ ಇವಕ್ಕೆ ತಂದು ಒಂದು ಮಿಕ್ಸಿ ಜಾರ್ನಾಗ ಹಾಕ್ಬಿಡ್ತೀನಂತ್ರಿ. ಹಾಕಿ ಈಗ ಇದ್ರದ್ದು ಒಂದು ಪುಡಿ ಮಾಡಿಕೊಂಡು ತರ್ತೀನಂತ್ರಿ. ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ನುಣ್ಣಗೆ ನಾವು ಪುಡಿ ಮಾಡಿಕೊಂಡು ತರಬೇಕಾಗ್ತದೆ ರೀ. ಇಲ್ಲ ಅಂತಂದ್ರೆ ನಿಮ್ಗೆ ಸ್ವಲ್ಪ ದಪ್ಪ ಅನಿಸ್ಲತ್ತಿತ್ತಂದ್ರೆ ಜಲ್ಡಿನಾಗ ಹಾಕಿ ಏನು ಮಾಡಿರಿ ಸೋಸ್ಕೋರಿ. ನಾ ಏನು ಸೋಸಿಲ್ರಿ, ಅದಕ್ಕೆ ಹಾಗೆ ಪೂರ್ತಿ ಸಾಫ್ಟಾಗಿ ಮಾಡಿಕೊಂಡು ತಂದು ಈ ಬುಟ್ಟ್ಯಾಗ ಹಾಕೀನಿ ರೀ. ಒಂದು ಡಬ್ಬ್ಯಾಗ ತುಂಬಿಟ್ಟೇವಂತಂದ್ರೆ ಬೇಕಾದಾಗ ಬಳಸ್ಕೊಂಡ್ರೆ ಆಯ್ತು ರೀ. ಭಾಳ ಅಂದ್ರೆ ಭಾಳ ಚಲೋ ಬರ್ತದೆ ರೀ ಟೇಸ್ಟ್ ಇದ್ರದ್ದು. ಇದಕ್ಕೆ ನಾವು ಹೆಂಗೆ ಬಳಸಬೇಕು ಊಟದಾಗಂತ ಈಗ ಮುಂದೆ ತೋರಿಸ್ತೀನಂತ್ರಿ. ಏನಿಲ್ರಿ, ಬಿಸಿ ಅನ್ನ ಬೇಕಾಗ್ತದೆ ರೀ. ಆರಿದ ಅನ್ನದಾಗ ಅಷ್ಟು ಟೇಸ್ಟ್ ಬರಲ್ರಿ. ಇದು ಬಿಸಿ ಅನ್ನದಾಗ 1-2 ಚಮಚ ತುಪ್ಪ ಹಾಕ್ಕೊಂಡು ಈ ಪುಡಿ ಹಾಕ್ಕೊಂಡೇವಲ್ರಿ, 1 ಚಮಚ ಪುಡಿ ಹಾಕ್ಕೊಂಡ್ರೆ ಸಾಕ್ರಿ. 1 ಚಮಚ ಪುಡಿ ಹಾಕಿ ಇದಕ್ಕೆ ಚಂದ ಕೈಲಿಂದೆ ಕಲಿಸ್ಕೊಂಡು ಉಂಡ್ರ ಏನು ಭಾರಿ ಇರ್ತದೆ ಅಂತೀರಿ ಇದ್ರ ಟೇಸ್ಟು. ನೀವು ಮಾಡಿದ್ರೆ ನಿಮಗೆ ಗೊತ್ತಾಗ್ತದೆ ರೀ. ಮತ್ತು ನೀವು ಹಿಂಗೆರ ಉಣ್ಬೋದ್ರಿ. ಇಲ್ಲ ಅಂತಂದ್ರೆ ನಿಮಗೆ ಅಳಸಳಿಸ್ಬೇಕಂತಂದ್ರೆ ಸಾರು, ಸಾಂಬಾರು, ರಸಮ್ಮು ಏನು ಹಾಕೊಂಡು ಉಂಡ್ರು ಅದನ್ನು ಟೇಸ್ಟ್ ಭಾಳ ಚಲೋ ಬರ್ತದೆ ರೀ. ಹಾಗಾದ್ರೆ ನೋಡಿರಲ್ರಿ, ನೀವು ಮಾಡಿರಿ ಮತ್ತು ಹೆಂಗೆ ಅನ್ನಿಸ್ತಂತ ನಂಗೆ ಕಾಮೆಂಟ್ ಮಾಡಿ ಹೇಳ್ರಿ.